ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ್ ಬದಿಕಾನ, ಸಹಾಯಕ ಪ್ರಾಧ್ಯಾಪಕ, ಕನ್ನಡ ವಿಭಾಗ, ಸಂತ ಅಲೋಷಿಯಸ್ ಕಾಲೇಜು, ಮಂಗಳೂರು. ಇವತ್ತು ನಾನು ಕನ್ನಡ ಸಾಹಿತ್ಯ ವಿಮರ್ಶೆ ಕುರಿತಂತೆ ಮಾತನಾಡಲು ಇಚ್ಛಿಸ್ತೇನೆ. ಈ ವಿವರಣೆಗೆ ವಿಮರ್ಶೆಯ ಪೂರ್ವ ಪಶ್ಚಿಮ GS ಶಿವರುದ್ರಪ್ಪನವರು ಬರೆದ ಪುಸ್ತಕವನ್ನು ಆಯ್ದುಕೊಂಡಿದ್ದೇನೆ. ವಿಮರ್ಶೆ ಹೇಗೆ ಆರಂಭಗೊಳ್ಳುತ್ತದೆ ಎಂಬ ಪ್ರಶ್ನೆ ಹಾಕಿಕೊಂಡರೆ, ಮನುಷ್ಯ ತನ್ನ ಸುತ್ತನ ವ್ಯಾಪಾರಗಳಿಗೆ, ಸವಿಗಳಿಗೆ ಪ್ರತಿಕ್ರಿಯೆಯನ್ನು ತೋರಿಸದೆ ಸುಮ್ಮನಿರಲಾರ. ತಮಗೆ ಅನ್ನಿಸಿದ್ದನ್ನು ಮತ್ತೊಬ್ಬರಿಗೆ ಹೇಳಿಕೊಳ್ಳದೆ ತೃಪ್ತಿ ಇರುವುದಿಲ್ಲ. ಎಲ್ಲರೂ ವಿಮರ್ಶಕರೇ ಆಗುತ್ತಾರೆ. ಉದಾಹರಣೆಗೆ, ಊಟ ಬಲ್ಲವನು ಊಟ ಚೆನ್ನಾಗಿ ಇದೆ, ಉಪ್ಪು ಕಡಿಮೆ, ಹುಳಿ ಇನ್ನೂ ಇರಬೇಕಿತ್ತು, ಖಾರ ಹೆಚ್ಚಾಯಿತು, ಆದರೂ ಸಾರು ಚೆನ್ನಾಗಿದೆ, ಹೀಗೆ ವಿಮರ್ಶೆ ಆರಂಭಿಸುತ್ತಾನೆ. ಇದೊಂದು ರೀತಿ ರುಚಿ ವಿವೇಚನೆ. ಷಡ್ರಸದ ಉಪ್ಪು, ಹುಳಿ, ಸಿಹಿ, ಖಾರ, ಕಹಿ, ಒಗರು ರುಚಿ ಬಲ್ಲವನಿಗೆ ಈ ವಿವೇಚನೆ ಸಾಧ್ಯವಾಗುತ್ತದೆ. ಸಹಜವಾಗಿ ಮನುಷ್ಯನಿಗೆ ಒಂದು ವಸ್ತು ಹಿತ, ಚಂದ ಅವರವರ ಬದುಕಿನ ಅನುಭವಕ್ಕೆ ಹೊಂದಿಕೊಂಡಿವೆ. ಸಾಹಿತ್ಯದ ವಿಚಾರದಲ್ಲೂ ಜೀವನಾನುಭವದ ಅನೇಕ ಆರೋಗ್ಯಕರ ವಿಚಾರಗಳು ವಿಮರ್ಶೆಯ ಮೂಸೆಯಲ್ಲಿ ಬೆಂದು ಓದುಗರ, ಸಹೃದಯ ಕೃತಿಕಾರರ ನಡುವೆ ಅನನ್ಯ ಸಂಪರ್ಕವನ್ನು ಹೆಣೆಯುತ್ತದೆ. ಸಾಹಿತ್ಯ ವಿಮರ್ಶೆ ಎಂದರೇನು? ಸಾಹಿತ್ಯ ವಿಮರ್ಶೆ ಎಂದರೆ ಸಾಕಷ್ಟು ಸಮೃದ್ಧವಾದ ಸಾಹಿತ್ಯವಿರುವಲ್ಲಿ ಶಕ್ತನಾದ, ಸೂಕ್ಷ್ಮಜ್ಞನಾದ ಸಹೃದಯನೊಬ್ಬ ಅದನ್ನು ಆಸ್ವಾದಿಸಿ, ಆಲೋಚಿಸಿ, ಅದರ ಗುಣದೋಷಗಳನ್ನು ವಿವೇಚಿಸಿ, ಅದರ ಬೆಲೆಯನ್ನು ಕಟ್ಟುವ ಒಂದು ನಿಷ್ಪಕ್ಷಪಾತವಾದ ಪ್ರಯತ್ನ. ಸಾಮಾನ್ಯವಾಗಿ ಸಾಹಿತ್ಯ ಮೊದಲು, ವಿಮರ್ಶೆ ಅನಂತರ. ಸಮೃದ್ಧವಾದ ಸಾಹಿತ್ಯವಿರುವಲ್ಲಿ ವಿಮರ್ಶೆಯ ಅಗತ್ಯವಿದೆ. ಹಾಗಾಗಿ ಸಾಹಿತ್ಯವನ್ನು ಸೃಷ್ಟಿಯ ಕಾಲ ಮತ್ತು ವಿಮರ್ಶೆಯ ಕಾಲವೆಂದು ಎರಡು ಪ್ರತ್ಯೇಕ ಘಟಕಗಳಲ್ಲಿ ಗುರುತಿಸಬಹುದು. ಸಾಹಿತ್ಯ ಸೃಷ್ಟಿ ಸಮೃದ್ಧವಾಗಿದ್ದರೆ ಸಾಹಿತ್ಯ ವಿಮರ್ಶೆ ಬೆಳೆಯಲು ಅವಕಾಶವಿಲ್ಲ. ಈ ಕಾಲದಲ್ಲಿ ರಚಿತವಾದ ಸಾಹಿತ್ಯ ಗುಣದಲ್ಲಿ ಕಳಪೆಯಾಯಿತೆಂದು ವಿಮರ್ಶಕರು ಭಾವಿಸಿದ್ದುಂಟು. ವಾಸ್ತವವಾಗಿ ಸಾಹಿತ್ಯ ನಿರ್ಮಿತಿಯ ಜೊತೆಗೆ ವಿಮರ್ಶನ ಕ್ರಿಯೆಯೂ ಬಂದಿದೆ. ಕೃತಿಯ ಜೊತೆಗೆ ತತ್ಕಾಲದಲ್ಲಿ ನಡೆದ ವಿಮರ್ಶೆಯನ್ನು ಸಮಕಾಲೀನ ವಿಮರ್ಶೆ ಎನ್ನಬಹುದು. ಸಾಹಿತ್ಯ ವಿಮರ್ಶೆ ಕುರಿತ ವ್ಯಾಖ್ಯೆಗಳು. ಕುವೆಂಪು ಅವರು ವಿಮರ್ಶೆ ಎಂದರೆ ಕವಿ ಪ್ರತಿಭೆಯಿಂದ ಹೊರಹೊಮ್ಮುವ ಸುಂದರ ಭಾವಮಯ ಕಾವ್ಯಕ್ಷೇತ್ರಗಳಲ್ಲಿ ಸೂಕ್ಷ್ಮಮತಿಯಾದ ಸಹೃದಯನು ಕೈಗೊಳ್ಳುವ ವಿಹಾರ ಯಾತ್ರೆಯ ಅಥವಾ ಸಾಹಸ ಯಾತ್ರೆಯ ಕಥನ ಕಾರ್ಯ ಎಂದಿದ್ದಾರೆ. ಈ ಕವಿತೆಯ ಅರ್ಥವೇನು, ಕವಿಯ ಭಾವವೇನು ಎಂದು ಹೊರಡುವುದೇ ವಿಮರ್ಶೆಯ ಮೊದಲ ಹೆಜ್ಜೆ. ಎಂದರೆ ಕಾವ್ಯದ ಭಾವ, ಅರ್ಥ, ಉದ್ದೇಶಗಳನ್ನು ವಿಚಾರಪೂರ್ಣವಾಗಿ ವಿಶ್ಲೇಷಿಸಿ ವಿವೇಚಿಸುವುದೇ ವಿಮರ್ಶೆ. ಅದು ಸಾಹಿತ್ಯವನ್ನು ಕುರಿತ ಕ್ರಮಬದ್ಧವಾದ ವಿವೇಚನೆ. ವಿಮರ್ಶೆ ಒಂದು ಕಲೆ, ಸಾಹಿತ್ಯವನ್ನು ಬೆಲೆ ಕಟ್ಟುವ ಕಲೆ. ಯಾವ ಕಾರಣಗಳಿಂದಾಗಿ ಒಂದು ಕೃತಿ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಎನ್ನುವುದನ್ನು ನಿರ್ಣಯಿಸುವ ಕಲೆ. ಇಂಥ ವಿವೇಚನೆಯ ಆರಂಭ ವಿವರಣೆ, ವ್ಯಾಖ್ಯಾನಗಳಿಂದ ಅದರ ನಿಲುಗಡೆ ಕೃತಿಯ ಮೌಲ್ಯ ನಿರ್ಣಯದಲ್ಲಿ. ಸಾಹಿತ್ಯ ಎನ್ನುವುದು ವಿವಿಧ ಪ್ರಕಾರಗಳಲ್ಲಿ ಅಭಿವ್ಯಕ್ತಗೊಂಡ ಜೀವನ ವ್ಯಾಖ್ಯಾನ ಎನ್ನುವುದಾದರೆ, ಸಾಹಿತ್ಯ ವಿಮರ್ಶೆ ಆ ಜೀವನ ವ್ಯಾಖ್ಯಾನದ ವ್ಯಾಖ್ಯಾನ. ವಿಮರ್ಶೆ ಒಂದು ಅನುಭವಕ್ಕೂ ಮತ್ತೊಂದು ಅನುಭವಕ್ಕೂ ಇರುವ ವ್ಯತ್ಯಾಸಗಳನ್ನು ಗುರುತಿಸಿ ಬೆಲೆ ಕಟ್ಟುವ ಪ್ರಯತ್ನ. ಈ ಪ್ರಯತ್ನಕ್ಕೆ ಬೇಕಾಗಿರುವುದು ಒಂದು ಬಗೆಯ ಅಂತರ್ದೃಷ್ಟಿ. ನಮ್ಮಿಂದ ಭಿನ್ನವಾದ ಅನ್ಯ ಮನೋಧರ್ಮಗಳನ್ನು ಪ್ರವೇಶಿಸುವ ಸಾಮರ್ಥ್ಯವೇ ವಿಮರ್ಶೆಯ ಸಾರ. ಜಗತ್ತಿನಲ್ಲಿ ಯಾವ ಅತ್ಯುತ್ತಮವಾದ ಆಲೋಚನೆ ಹಾಗೂ ಅನುಭವಗಳಿವೆಯೋ ಅವುಗಳನ್ನು ಅರ್ಥ ಮಾಡಿಕೊಂಡು ಪ್ರಸಾರ ಮಾಡುವ ಒಂದು ನಿಷ್ಪಕ್ಷಪಾತವಾದ ಪ್ರಯತ್ನವೇ ವಿಮರ್ಶೆ ಎಂದು ಮ್ಯಾಥ್ಯೂ ಆರ್ನಾಲ್ಡ್ ಹೇಳುತ್ತಾನೆ. ವಿಮರ್ಶೆ ಪ್ರತಿಭಾ ಸೃಷ್ಟಿ. ಕೃತಿಯೊಂದನ್ನು ಕುರಿತು ವಿಚಾರಪೂರ್ಣವಾಗಿ ವಿಶ್ಲೇಷಿಸಿ ವಿವೇಚಿಸುವುದೇ ವಿಮರ್ಶೆಯ ಮೊದಲ ಹೆಜ್ಜೆ. ಈ ಕ್ರಿಯೆ ಮೂಲತಃ ಬುದ್ಧಿಪ್ರಧಾನವಾದುದು. ಇದು ಕಾವ್ಯ ಸೃಷ್ಟಿ ಶಕ್ತಿ ಮತ್ತು ಕಾವ್ಯ ಆಸ್ವಾದನ ಶಕ್ತಿ ಇವುಗಳಿಂದ ಭಿನ್ನವಾದುದು ಮತ್ತು ವಿಶಿಷ್ಟವಾದುದು. ಕಾವ್ಯ ನಿರ್ಮಾಣ ಶಕ್ತಿಯೇ ಬೇರೆ, ಕಾವ್ಯ ವಿಮರ್ಶನ ಶಕ್ತಿಯೇ ಬೇರೆ. ವಿಮರ್ಶನ ಶಕ್ತಿಯೇ ಬೇರೆ ಎನಿಸಿಕೊಂಡರೂ ಅದು
ಕಾವ್ಯ ನಿರ್ಮಾಣ ಶಕ್ತಿಯ ಮತ್ತು ಆಸ್ವಾದನ ಶಕ್ತಿಯ ಜೊತೆಗೆ ಕೂಡ ಇರಬಹುದು. ಅದು ಸಾಹಿತ್ಯ ಸೃಷ್ಟಿಯಷ್ಟೇ ವಸ್ತುನಿಷ್ಠವಾದುದು ಮತ್ತು ಅದು ಅಷ್ಟೇ ಪ್ರತಿಭಾ ಸೃಷ್ಟಿಯೇ. ಏಕೆಂದರೆ ಕೃತಿ ನಿರ್ಮಾಣ ಶಕ್ತಿಯೂ ಕೃತಿ ವಿಮರ್ಶನಾ ಶಕ್ತಿಯೂ ಮೂಲತಃ ಬೇರೆ ಬೇರೆ ಅಲ್ಲ. ಅವು ಒಂದೇ ಅಖಂಡ ಕ್ರಿಯೆಯ ಎರಡು ಭಾಗಗಳು ಎಂದು ಹೇಳುತ್ತಾರೆ. ವಿಮರ್ಶಕನಾದವನು ಪ್ರತಿಭಾವಂತನ ಸೃಷ್ಟಿಯಾದ ಸಾಹಿತ್ಯ ಕೃತಿಯ ಪರಿಶೀಲನೆಗೆ ವಿವೇಚನೆಗೆ ಹೊರಡುವ ಕಾರಣ ಅವನಲ್ಲಿಯೂ ಪ್ರತಿಭೆ ಇರಬೇಕು. ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಸಹೃದಯನ ಆಸ್ವಾದನ ಕ್ರಿಯೆಯು ಒಂದು ಪ್ರತಿಭಾ ವ್ಯಾಪಾರವೇ ಎಂದು ಪರಿಗಣಿತವಾಗಿದೆ. ಈ ಸಹೃದಯ ಪ್ರತಿಭೆಯನ್ನು ರಾಜಶೇಖರ ತನ್ನ ಕಾವ್ಯಮೀಮಾಂಸಾ ಕೃತಿಯಲ್ಲಿ ಭಾವಯುತ್ತರಿ ಪ್ರತಿಭೆ ಎಂದು ಹೆಸರಿಸಿದ್ದಾನೆ. ಸಹೃದಯಿ ಸಾಹಿತ್ಯ ವಿಮರ್ಶೆ ಹೇಗಿರುತ್ತದೆ? ವಿಚಾರ, ವಿಶ್ಲೇಷಣೆ, ವಿವೇಚನೆ ಇವುಗಳು ಬುದ್ಧಿಪೂರ್ವಕವಾದ ಆವೇಶದ ಕ್ರಿಯೆಗಳಲ್ಲ. ಬುದ್ಧಿಪೂರ್ವಕವಾದ ವಿವೇಚನೆಯೇ ಕ್ರಿಯೆ. ವಿಮರ್ಶಕನು ಹೊರಟಿರುವುದು ಕೃತಿ ವಿಚಾರ ನಿರೂಪಣೆಗೆ ಹೊರತು ಕೃತಿ ನಿರ್ಮಾಣಕ್ಕಲ್ಲ. ವಿಮರ್ಶೆ ಉದ್ದಕ್ಕೂ ಪ್ರಜ್ಞಾಪೂರ್ವಕವಾಗಿ ನಡೆಯುವ ಕ್ರಿಯೆ. ಮಾನವ ಮತಿಯ ಅದರ ಸಮಸ್ತ ಗುಣ ದೋಷಗಳನ್ನು ಒಳಗೊಂಡ ಒಂದು ಬೌದ್ಧಿಕ ಕ್ರಿಯೆ. ಭಾವಗ್ರಹಣವಲ್ಲದೆ ಬುದ್ಧಿಯಿಂದ ಮಾಡುವ ವಿಚಾರವು ಶುಷ್ಕವಾಗುವುದು ನಿಜ. ಆದರೆ ಬುದ್ಧಿ ಮೂಲಕವಾದ ವಿಚಾರವಿಲ್ಲದ ರಸಾನುಭವವು ವಿವೇಚನೆಯಿಲ್ಲದ ಉತ್ಸಾಹದಲ್ಲಿ ಪರಿಣಾಮವಾಗುವುದು ಎಂದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ವಿಮರ್ಶೆ ಒಂದು ಕೃತಿಯಲ್ಲಿ ಹೇಳಿದ್ದಾರೆ. ರಸಜ್ಞನಾದ ಕವಿಹೃದಯವುಳ್ಳ ವಿಮರ್ಶಕನ ವಿಮರ್ಶೆ ಎಷ್ಟೋ ವೇಳೆ ಸಾಹಿತ್ಯ ಆಸ್ವಾದದಿಂದ ಒದಗುವ ಸುಖವನ್ನು ಕೊಡಬಹುದು. ಆದರೆ ವಿಮರ್ಶೆ ಪ್ರಧಾನತಃ ಸೃಷ್ಟಿಶೀಲವಾದುದು ಎಂದು ಹೇಳುವುದು ಸರಿಯಲ್ಲ. ಕೃತಿ ವಿಮರ್ಶಕನ ಶಕ್ತಿ ಮತ್ತು ಕೃತಿ ನಿರ್ಮಾಣ ಶಕ್ತಿ ಎರಡೂ ಮೂಲತಃ ಬೇರೆ ಬೇರೆ ಅಲ್ಲದಿರಬಹುದು. ಆದರೆ ಕೃತಿ ನಿರ್ಮಾಣದ ಸ್ವರೂಪವು ಕೃತಿ ವಿಮರ್ಶೆಯ ಸ್ವರೂಪವು ಬೇರೆ ಬೇರೆ ಎಂದು ಒಪ್ಪಬೇಕು. ಆದರೆ ಸಾಹಿತ್ಯ ಕೃತಿ ರಚನೆಯಷ್ಟೇ ವಿಶಿಷ್ಟವಾದುದು ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಜನ್ನ ಕಟ್ಟಿಯುಂ ಏನು ಮಾಲೆಗಾರನ ಪೊಸಬಾಸಿಗಂ ಮುಡಿವ ಬೋಗಿಗಳಿಲ್ಲದೆ ಬಾಡಿಪೋಗದೆ ಎಂದು ಹೇಳಿದ್ದಾನೆ. ಎಂದರೆ ಸಹೃದಯರಿಲ್ಲದೆ ಕೃತಿಯೊಂದು ಹೂವಿನಂತೆ ಬಾಡಿ ಹೋಗುವುದು ಎಂದಿದ್ದಾನೆ. ಸಹೃದಯನು ಕವಿಯನ್ನೂ ಕೃತಿಯನ್ನೂ ಅರ್ಥೈಸಿಕೊಂಡರೆ ಆತ ವಿಮರ್ಶಕನಾಗುತ್ತಾನೆ. ಒಂದು ಕೃತಿ ಯಾವ ಕಾರಣಗಳಿಂದ ಉತ್ತಮವಾಗಿದೆ ಅಥವಾ ಉತ್ತಮವಾಗಿಲ್ಲ ಎನ್ನುವ ತೀರ್ಮಾನದ ನಿರ್ದೇಶನ ಅಥವಾ ಮೌಲ್ಯ ನಿರ್ಣಯ ವಿಮರ್ಶೆ. ವಿಮರ್ಶೆ ಪಾಶ್ಚಾತ್ಯರಲ್ಲಿ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರವೇ ಆಗಿದೆ. ಅಲ್ಲಿ ಪ್ರತಿಭೆಯ ವಿಲಾಸವಿದೆ, ಶಾಸ್ತ್ರದ ನಿಷ್ಕೃಷ್ಟತೆ ಇದೆ, ವಿಚಾರದ ಹೊಳಪಿದೆ, ಎಲ್ಲಕ್ಕೂ ಮಿಗಿಲಾಗಿ ಕವಿ ಕೃತಿಯ ರಸಾನುಭವದ ನಿರೂಪಣೆ ಇದೆ. ವಿಮರ್ಶೆಯ ಪ್ರಯೋಜನವೇನು? ಕವಿಯ ದೃಷ್ಟಿಯಿಂದ ನೋಡುವುದಾದರೆ ವಿಮರ್ಶೆ ಎಷ್ಟೋ ವೇಳೆ ಕವಿಗೆ ಮಾರ್ಗದರ್ಶನ ಮಾಡಬಹುದು. ವಿಮರ್ಶೆಯಿಂದ ಕವಿಯ ಕೀರ್ತಿ ಹೆಚ್ಚಲು ಕಾರಣವಾಗಬಹುದು. ಸಮರ್ಥನಾದ ವಿಮರ್ಶಕನಿಂದ ಕವಿಗೆ ತನ್ನ ಕಾವ್ಯದ ಬೆಲೆ ತಿಳಿಯುವುದು. ವಿಮರ್ಶಕನ ಸಹಾಯದಿಂದ ಕವಿ ತನ್ನ ಮುಂದಿನ ಕೃತಿಗಳಲ್ಲಿ ಹಿಂದಿನ ಕೃತಿಗಳಲ್ಲಿ ಎಸಗಿದ ದೋಷಗಳನ್ನು ನಿವಾರಿಸಿಕೊಳ್ಳಲು ಪ್ರಯತ್ನಿಸಬಹುದು. ಓದುಗರ ದೃಷ್ಟಿಯಿಂದ ನೋಡುವುದಾದರೆ ವಿಮರ್ಶೆ ಒಂದು ರೀತಿಯಲ್ಲಿ ಓದುಗನಿಗೆ ತೋರು ದೀಪವಾಗಬಹುದು. ವಿಮರ್ಶೆ ಓದುಗರ ರುಚಿಶುದ್ಧಿ ಹಾಗೂ ಅಭಿರುಚಿಗಳ ನಿರ್ದೇಶನ ಆಗುತ್ತದೆ. ಅತಿ ಪ್ರಶಂಸೆಗೆ ಅವಜ್ಞೆಗೆ ಗುರಿಯಾದ ಕವಿಕೃತಿಗಳನ್ನು ವಿಮರ್ಶಕ ತನ್ನ ತಕ್ಕಡಿಯಲ್ಲಿ ಬೆಲೆ ನಿರ್ಣಯಿಸಿ ಸಹೃದಯ ಸಮಾಜದ ಕಣ್ಣು ತೆರೆಸುವನು. ವಿಮರ್ಶೆ ಬುದ್ಧಿಗೆ ಒಂದು ಒರೆಗಲ್ಲು. ಕಣ್ಣು ಸೂಕ್ಷ್ಮವಾಗುತ್ತದೆ, ರಸಾನುಭವ ಶಕ್ತಿ ವರ್ಧಿಸುತ್ತದೆ. ವಿಮರ್ಶೆ ಒಂದು ರೀತಿಯಲ್ಲಿ ಸಾಹಸದ ಕೆಲಸ. ಕೀರ್ತಿ ಅಪಕೀರ್ತಿ ಎರಡೂ ಬರಬಹುದು. ಧನ್ಯವಾದಗಳು. ಡಾಕ್ಟರ್ ವಿಶ್ವನಾಥ್ ಬದಿಕಾನ, ಸಹಾಯಕ ಪ್ರಾಧ್ಯಾಪಕ, ಕನ್ನಡ ವಿಭಾಗ, ಸಂತ ಅಲೋಶಿಯಸ್ ಕಾಲೇಜು, ಸ್ವಾಯತ್ತ, ಮಂಗಳೂರು.